ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ ವ್ಯಾಪಾರದ ಪೂರಕಗಳಲ್ಲಿ ಅಥವಾ ಸಹಾಯಕಗಳಲ್ಲಿ ಇರುವಂತಹ ನೆಕ್ಸ್ಟ್ ಪಾಯಿಂಟ್ಸನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ 4ನೇ ಪಾಯಿಂಟ್ ಬಂದ್ಬಿಟ್ಟು ದಾಸ್ತಾನುಗಾರಿಕೆ. ಇಲ್ಲಿ ದಾಸ್ತಾನುಗಾರಿಕೆ ಅಂತಂದರೆ ಇದು ಯಾಕೆ ಹೇಗೆ ಇದು ವ್ಯಾಪಾರದ ಪೂರಕ ಅಂತ ಅನ್ಸ್ಕೊತಿದೆ ಅಂತಂದರೆ, ಸರಕುಗಳನ್ನು ಸಾಮಾನ್ಯವಾಗಿ ನಾವು ಏನು ಮಾಡ್ತೇವೆ, ಉತ್ಪಾದನೆ ಆದ ತಕ್ಷಣ ಮಾರಾಟ ಮಾಡೋದಿಲ್ಲ ಅಥವಾ ಅವುಗಳನ್ನು ಅನುಭೋಗ ಮಾಡೋದಿಲ್ಲ ಅಥವಾ ಉಪಯೋಗಿಸೋದಿಲ್ಲ. ಅವುಗಳನ್ನು ನಮಗೆ ಯಾವಾಗ ಅಗತ್ಯ ಇರ್ತದೆಯೋ, ಅವಶ್ಯಕತೆ ಇರ್ತದೆಯೋ ಆವಾಗ ಮಾತ್ರ ಏನು ಮಾಡ್ತೇವೆ, ಅವುಗಳನ್ನು ನಾವು ಬಳಕೆಯನ್ನು ಮಾಡ್ತೇವೆ ಅಥವಾ ಖರೀದಿ ಮಾಡಲಾಗ್ತದೆ. ಸೊ ಹೀಗಾಗಿ ಅವುಗಳನ್ನು ಒಂದು ಸ್ಥಳದಲ್ಲಿ ಏನು ಮಾಡಲಾಗ್ತದೆ, ಸಂಗ್ರಹಿಸಿ ಇಡ್ತಾರೆ. ಸೊ ಅದನ್ನೇ ನಾವು ದಾಸ್ತಾನುಗಾರಿಕೆ ಅಂತ ಹೇಳಿ ಕರಿತೇವೆ. ಈ ರೀತಿ ಸಂಗ್ರಹ ಮಾಡೋದ್ರಿಂದ ಗ್ರಾಹಕರಿಗೆ ಯಾವಾಗ ಯಾವ ಸರಕು ಬೇಕು ಅನ್ನಿಸ್ತದೆಯೋ, ಅವರು ಯಾವಾಗ ಯಾವ ಸರಕನ್ನು ಬೇಡಿಕೆ ಇಡ್ತಾರೋ ಆ ಸಮಯದಲ್ಲಿ ಆ ಸಂದರ್ಭದಲ್ಲಿ ಏನಾಗ್ತದೆ, ಅವ್ರು ಕೇಳಿದಂಥ ಸರಕುಗಳನ್ನು ಕೊಡೋಕೆ ಏನು ಮಾಡ್ತದೆ, ಸಹಾಯವನ್ನು ಮಾಡಿ ಕೊಡ್ತದೆ ಈ ದಾಸ್ತಾನುಗಾರಿಕೆ. ಹೀಗೆ ಮಾಡೋದ್ರಿಂದ ಸರಕುಗಳನ್ನು ಏನು ಮಾಡ್ಬೋದು, ನಿರಂತರವಾಗಿ ಸರಬರಾಜು ಮಾಡೋದ್ರ ಮೂಲಕ ಬೆಲೆಯಲ್ಲಿ ಸಮತೋಲನವನ್ನು ಏನು ಮಾಡ್ಬೋದು, ಕಾಯ್ಕೋಬಹುದು ಅಂತ ಹೇಳಿ. ನೆಕ್ಸ್ಟ್ 5th ಪಾಯಿಂಟ್ ಜಾಹೀರಾತು. ಇಲ್ಲಿ ಜಾಹೀರಾತು ಯಾಕೆ ಬೇಕು ಅಂತಂದರೆ, ಇಲ್ಲಿ ಸರಕುಗಳ ಮಾರಾಟ ಪ್ರವರ್ತನೆ ಒಂದು ಅತ್ಯಂತ ಪ್ರಮುಖ ವಿಧಾನವಾಗಿದೆ. ಇದು ಮಾರಾಟ ಪ್ರವರ್ತನೆಯಲ್ಲೇ ಒಂದು ಅತ್ಯುತ್ತಮ ವಿಧಾನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ದೆನ್ ಅದರ ಜೊತೆಗೆ ಜಾಹೀರಾತಿನಿಂದ ಏನಾಗ್ತದೆ, ಕೆಲವೊಂದು ಹೊಸ ವಸ್ತುಗಳಿರ್ಬೋದು, ಸ್ಟಾರ್ಟಿಂಗಲ್ಲಿ ಗೊತ್ತಿರೋದಿಲ್ಲ ಎಲ್ಲ ಸರಕುಗಳ ಬಗ್ಗೆ ಜನರಿಗೆ. ಸೊ ಹೀಗಾಗಿ ಅವುಗಳ ಬಗ್ಗೆ ಏನು ಮಾಡುವಂಥದ್ದು, ತಿಳಿಸ್ಕೊಡುವಂಥದ್ದು. ಜಾಹೀರಾತಿನಲ್ಲಿ ಏನೆಲ್ಲ ಇರ್ತದೆ, ಆ ಸರಕುಗಳ ಏನಿರ್ತದೆ, ಗುಣಲಕ್ಷಣ ಇರ್ತದೆ, ದೆನ್ ಬೆಲೆ ಇರ್ಬೋದು, ಮುಂತಾದ ಮಾಹಿತಿಗಳನ್ನು ಏನು ಮಾಡಲಾಗ್ತದೆ, ಆ ಜಾಹೀರಾತಿನಲ್ಲಿ ಒದಗಿಸಿ ಕೊಡಲಾಗ್ತದೆ ಅಥವಾ ಜಾಹೀರಾತಿನಲ್ಲಿ ಎಲ್ಲ ಮಾಹಿತಿಯನ್ನು ಹಾಕಿರ್ತಾರೆ. ಸೊ ಇವುಗಳನ್ನು ನೋಡಿ, ಇವುಗಳ ಉದ್ದೇಶ ಇಷ್ಟೇ, ಜಾಹೀರಾತನ್ನು ಮಾಡುವಂಥ ಉದ್ದೇಶ ಅತಿ ಹೆಚ್ಚಿನ ಗ್ರಾಹಕರು ಏನು ಮಾಡುವಂಥದ್ದು, ಅತಿ ಹೆಚ್ಚಿನ ಗ್ರಾಹಕರು ತಮ್ಮ ವಸ್ತುಗಳನ್ನು ಅಥವಾ ತಮ್ಮ ಸರಕುಗಳನ್ನು ಕೊಂಡ್ಕೊಳ್ಳಿ ಅನ್ನುವಂಥ ಉದ್ದೇಶದಿಂದ ಮಾಡೋದು. ಇದರ ಉದ್ದೇಶ ಇಷ್ಟೇ, ಅತಿ ಹೆಚ್ಚಿನ ಸರಕುಗಳನ್ನು ಮಾರಾಟ ಮಾಡಿ ಅತಿ ಹೆಚ್ಚು ಲಾಭವನ್ನು ಗಳಿಸುವಂಥ ಉದ್ದೇಶ ಇಟ್ಕೊಂಡೇ ಈ ಜಾಹೀರಾತನ್ನು ಮಾಡಲಾಗ್ತದೆ. ಹಾಗೆ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದುಬಿಟ್ಟು ಇದಿಷ್ಟು ವ್ಯಾಪಾರ ಪೂರಕಗಳು ಅಥವಾ ಸಹಾಯಕಗಳು. ಓಕೆನಾ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು, ನೆಕ್ಸ್ಟ್ ಕಾನ್ಸೆಪ್ಟ್ ವ್ಯವಹಾರದ ಉದ್ದೇಶಗಳು. ಸೊ ವ್ಯವಹಾರದ ಉದ್ದೇಶಗಳಲ್ಲಿ ನಾವು ವ್ಯವಹಾರದ ಪ್ರಮುಖ ಉದ್ದೇಶವನ್ನು ನೋಡೋದಾದರೆ ಇಲ್ಲಿ ಒಂದೇ ಬರ್ತದೆ. ವ್ಯವಹಾರದ ಪ್ರಮುಖ ಉದ್ದೇಶ ಅಂತಂದರೆ ಅದು ಲಾಭವನ್ನು ಗಳಿಸುವಂಥದ್ದು. ಲಾಭ ಮಾತ್ರ ವ್ಯವಹಾರದ ಪ್ರಮುಖ ಉದ್ದೇಶ ಅಂತೇಳಿ ಹೇಳಲಾಗ್ತದೆ. ಯಾಕಾಗಿ ಲಾಭವನ್ನೇ ಪ್ರಮುಖ ಉದ್ದೇಶ ಅಂತ ಹೇಳಲಾಗ್ತದೆ ಅಂತಂದರೆ, ಇದು ವ್ಯವಹಾರಸ್ಥರಿಗೆ ಆದಾಯದ ಒಂದು ಮೂಲವಾಗಿದೆ. ದೆನ್ ವ್ಯವಹಾರದ ವಿಸ್ತರಣಾ ಅವಶ್ಯಕತೆಗಳನ್ನು ಪೂರೈಸುವ ಹಣಕಾಸಿನ ಮೂಲ ಆಗಿದೆ. ದೆನ್ ವ್ಯವಹಾರದ ಕಾರ್ಯದಕ್ಷತೆಯನ್ನು ಕೂಡ ಸೂಚಿಸ್ತದೆ, ಅಂದರೆ ಕಾರ್ಯದಕ್ಷತೆಯಿಂದ ಕೂಡಿದೆ ಅನ್ನೋದನ್ನು ಸೂಚನೆ ಕೊಡ್ತದೆ. ದೆನ್ ಲಾಭಗಳಿಗೆ ವ್ಯವಹಾರದ ಸಾರ್ವಜನಿಕ ಉಪಯುಕ್ತತೆಗೆ ನೀಡಿದ ಸಮಾಜದ ಸಮ್ಮತಿ ಎಂದು ಪರಿಗಣಿಸಲಾಗ್ತದೆ. ಅದೇ ರೀತಿ ಇದು ವ್ಯವಹಾರ ಸಂಸ್ಥೆಯ ಕೀರ್ತಿ ಮೌಲ್ಯವನ್ನು ಹೆಚ್ಚಿಸ್ತದೆ. ಅಂದರೆ ಕೀರ್ತಿ ಮೌಲ್ಯ ಅಂತಂದರೆ ಗುಡ್ ವಿಲ್ ಆಫ್ ದ ಬಿಸ್ನೆಸ್, ಅಂದರೆ ಬಿಸ್ನೆಸ್ಸಿನ ಗುಡ್ ವಿಲ್ಲನ್ನು ಕೂಡ ಏನು ಮಾಡ್ತದೆ, ಇದು ಇನ್ಕ್ರೀಸ್ ಮಾಡ್ತದೆ ಅಂತ ಹೇಳಿ.